ಒಂದು ಸುಂದರವಾದ ಊರಿತ್ತು. ಆ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಭಯಾನಕವಾಗಿ ಕಾಣುವ ಹಳೆಯ ಮನೆಯಿತ್ತು. ಜನರು ಆ ಮನೆಯನ್ನು ದೂರದಿಂದಲೇ ನೋಡ್ತಿದ್ರು. ಆದರೆ ಯಾರೂ ಅದರೊಳಗೆ ಹೋಗಲು ಧೈರ್ಯ ಮಾಡ್ತಿರ್ಲಿಲ್ಲ. ಏಕೆಂದರೆ ಆ ಮನೆಯಲ್ಲಿ ಹಲವು ವರ್ಷಗಳ ಹಿಂದೆ ಒಂದು ಹುಡುಗಿ ಸತ್ತು ಹೋಗಿದ್ದಾಳೆ ಎಂದು ಎಲ್ರೂ ಹೇಳ್ತಿದ್ರು. ಆ ಹುಡುಗಿಯ ಹೆಸರು ಚೆಲುವೆ. ಅವಳು ತುಂಬಾ ಸುಂದರಳಾಗಿದ್ಲು, ಮೃದುವಾದ ಹೃದಯದವಳು. ಆದರೆ ಏನೋ ಒಂದು ದುಃಖಕರ ಘಟನೆಯಿಂದ ಅವಳು ಆ ಮನೆಯಲ್ಲಿ ಏಕಾಂಗಿಯಾಗಿ ಸತ್ತು ಹೋಗಿದ್ದಳು. ಆ ದಿನದಿಂದ ಆ ಮನೆ ಖಾಲಿಯಾಗಿತ್ತು. ಆದರೆ ಆಕೆಯ ಆತ್ಮ ಅಲ್ಲಿಂದ ಹೋಗಲೇ ಇಲ್ಲ ಎಂಬ ಮಾತು ಊರಲ್ಲಿ ಹರಡಿತ್ತು. ಒಂದು ದಿನ ಬೇರೆ ಊರಿನಿಂದ ರಾಕಿ ಎಂಬ ಹುಡುಗ ಆ ಊರಿಗೆ ಬಂದನು. ಅವನು ಧೈರ್ಯಶಾಲಿ, ಕುತೂಹಲದವನು. ಆ ದೊಡ್ಡ ಮನೆಯನ್ನು ನೋಡಿ ಅವನಿಗೆ ಆಸಕ್ತಿ ಮೂಡಿತು. ಏನಿರಬಹುದಿದರೊಳಗೆ ಎಂದು ಯೋಚಿಸಿ ಒಂದು ಸಂಜೆ ಅವನು ಆ ಮನೆಯೊಳಗೆ ಹೋಗಲು ನಿರ್ಧರಿಸಿದ. ಮನೆಯೊಳಗೆ ಹೋಗಿದಾಗ ಅವನಿಗೆ ಶಾಂತವಾದ ವಾತಾವರಣ ಅನುಭವವಾಯಿತು. ಧೂಳು ತುಂಬಿದ ಕೋಣೆಗಳು, ಹಳೆಯ ಚಿತ್ರಗಳು, ಮತ್ತು ಒಂದು ಕೋಣೆಯಲ್ಲಿ ಅವನು ಅವಳನ್ನು ಕಂಡನು, ಚೆಲುವೆ. ಅವಳು ಜೀವಂತವಾಗಿಯೇ ಕಾಣುತ್ತಿದ್ದಳು, ಮೃದುವಾಗಿ ನಗುತ್ತಿದ್ದಳು. ರವಿಗೆ ಭಯವಾಗಲಿಲ್ಲ, ಬದಲಿಗೆ ಅವಳನ್ನು ನೋಡಿ ಅವನ ಮನಸ್ಸಿಗೆ ಶಾಂತಿ ದೊರೆಯಿತು. ಅವನು ಅವಳ ಜೊತೆ ಮಾತನಾಡಲು ಶುರುಮಾಡಿದ. ದಿನಗಳು ಕಳೆದವು. ರವಿ ಪ್ರತಿದಿನವೂ ಆ ಮನೆಗೆ ಬಂದು ಚೆಲುವೆಯ ಜೊತೆ ಸಮಯ ಕಳೆಯುತ್ತಿದ್ದ. ನಿಧಾನವಾಗಿ ಅವನು ಅವಳನ್ನು ಪ್ರೀತಿಸಲು ಶುರುಮಾಡಿದ. ಒಂದು ದಿನ ಊರಿನ ಹಿರಿಯ ವ್ಯಕ್ತಿಯೊಬ್ಬರು ರಾಕಿನ ನೋಡಿ ಕೇಳಿದರು, ನೀನು ಆ ಮನೆಗೆ ಹೋಗ್ತೀಯಾ? ರಾಕಿ ಹೌದು ಎಂದನು. ಆಗ ಆ ಹಿರಿಯರು ನಿಶ್ಶಬ್ದವಾಗಿ ಹೇಳಿದರು, ಅಲ್ಲಿ ಯಾರೂ ಇರೋದಿಲ್ಲ ಮಗನೇ, ಆ ಹುಡುಗಿ ಸತ್ತು ಹೋಗಿ ಹಲವಾರು ವರ್ಷ ಆಯಿತು. ಈ ಮಾತು ಕೇಳಿ ರಾಕಿ ಬೆಚ್ಚಿಬಿದ್ದನು. ಅವನು ನಂಬಲಿಲ್ಲ. ತಕ್ಷಣ ಆ ಮನೆಗೆ ಓಡಿದನು. ಚೆಲುವೆಯನ್ನು ನೋಡಿದ. ಈ ಬಾರಿ ಅವಳ ಮುಖದಲ್ಲಿ ದುಃಖ ಇತ್ತು. ನೀನು ಸತ್ಯ ತಿಳ್ಕೊಂಡೆಯಾ ಎಂದು ಅವಳು ನಿಧಾನವಾಗಿ ಹೇಳಿದಳು. ರಾಕಿಯ ಕಣ್ಣು ನೀರಿನಿಂದ ತುಂಬಿತು. ನೀನು ಆತ್ಮನಾ ಎಂದು ಕೇಳಿದನು. ಚೆಲುವೆ ಮೃದುವಾಗಿ ತಲೆಯಾಡಿಸಿದಳು. ನಾನು ಇಲ್ಲಿ ಬಂಧಿತಲಾಗಿದ್ದೇನೆ, ಆದರೆ ನಿನ್ನ ಪ್ರೀತಿ ನನಗೆ ಶಾಂತಿ ಕೊಟ್ಟಿತು. ಆ ದಿನ ರಾಕಿ ಅವಳನ್ನು ಬಿಡಲು ಮನಸ್ಸಿಲ್ಲದಿದ್ದರೂ ಅವಳ ಆತ್ಮಕ್ಕೆ ಮುಕ್ತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡಿದರು. ನಿಧಾನವಾಗಿ ಚೆಲುವೆಯ ರೂಪ ಮಾಯವಾಗತೊಡಗಿತು. ಅವಳು ಒಂದು ಸ್ಮಿತದೊಂದಿಗೆ ಹೇಳಿದಳು, ನಿನ್ನ ಪ್ರೀತಿ ಎಂದಿಗೂ ನನ್ನ ಜೊತೆ ಇರುತ್ತದೆ. ಅವಳು ಮಾಯವಾದಳು. ಆನಂತರ ಆ ಮನೆಯಲ್ಲಿ ಮತ್ತೆ ಯಾರೂ ಕಾಣಿಸಲಿಲ್ಲ. ಆದರೆ ರಾಕಿ ಪ್ರತಿ ವರ್ಷ ಆ ಊರಿಗೆ ಬಂದು ಆ ಮನೆಯ ಮುಂದೆ ನಿಂತು ತನ್ನ ಮೊದಲ ಪ್ರೀತಿಯನ್ನು ನೆನಪಿಸಿಕೊಳ್ಳುತ್ತಿದ್ದ. ಇದು ಒಂದು ಪ್ರೀತಿ, ಜೀವಿತದಾಚೆಯೂ ಉಳಿದ ಪ್ರೀತಿ.